ಬಹಳಷ್ಟು ಕಾಲ್ಸ್ಗಳು ಬರ್ತಾ ಇದೆ. ಈಗ ಒಬ್ರು ಕಾಲ್ ಮಾಡಿದ್ದಾರೆ, ಬೆಂಗಳೂರಿನಿಂದ ಪವನ್ ಕರೆ ಮಾಡಿದ್ದಾರೆ. ನಮಸ್ತೆ ಪವನ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಾನು ನಮ್ದು ಅಣ್ಣನ ಬಗ್ಗೆ ಕೇಳಬೇಕಿತ್ತು. ಓಕೆ. ಅವರ ರಾಶಿ ಕುಂಭ ರಾಶಿ. ಏನ್ ಪ್ರಶ್ನೆ? ಅವರು ಸ್ವಲ್ಪ ಏನೋ ತೊಂದರೆಯಲ್ಲಿದ್ದಾರೆ, ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಹೋದಾಗಿದ್ದಾರೆ. ಹಾಗಾಗಿ ಕೇಳೋಣ ಅಂತ ಕೇಳೋಣ ಅಂತ ಮಾಡಿದ್ದೆ. ನಮಸ್ಕಾರ ಪವನ್ ಅವರೇ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ನಮಸ್ತೆ. ಹೇಳಿ, ಏನು ವಿಚಾರ? ಸರ್ ಅದೇ ನಮ್ದು ಬ್ರದರ್ ಬಗ್ಗೆ ಕೇಳಕ್ಕಿತ್ತು. ಏನು ರಾಶಿ ಅವ್ರದ್ದು? ಅವ್ರದ್ದು ಕುಂಭ ರಾಶಿ. ಓಕೆ. ಸ್ವಲ್ಪ ಹಣಕಾಸಿದು ಸ್ವಲ್ಪ ಟೈಟ್ ಆಗಿರ್ಬೇಕು. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಹೋದಾಗಿದ್ದಾರೆ. ಅಂದ್ರೆ ಸ್ವಲ್ಪ ಬೇಜಾರಲ್ಲಿ ಇದ್ದಾಗೆ. ಓಕೆ. ನೋಡಿ, ಮೊದಲನೇದಾಗಿ ಕುಂಭರಾಶಿಯವರಿಗೆ ಈಗ ದ್ವಿತೀಯಾಧಿಪತಿ ಶತ್ರು ಕ್ಷೇತ್ರದಲ್ಲಿ ಧನಾಧಿಪತಿಯು ಅವನು ನೋಡಿ, ಇಂತಹ ಸಂದರ್ಭದಲ್ಲಿ ಎಲ್ಲವನ್ನೂ ಗಮನಿಸ್ಕೋಬೇಕಾಗತ್ತೆ. ಕೇವಲ ಸೂರ್ಯನ ಫಲ ಅಂತ ಹೇಳೋಕ್ಕಾಗಲ್ಲ. ನೋಡಿ, ಧನಸ್ಥಾನದಲ್ಲಿ ರಾಹು, ಶನೈಶ್ಚರ, ಬುಧ ಹೀಗೆಲ್ಲ ಅವನು ಕುಂಭರಾಶಿಗೆ ಅಷ್ಟಮಾಧಿಪತಿ. ಬುಧ ಅಷ್ಟಮಾಧಿಪತಿ ಧನಸ್ಥಾನಕ್ಕೆ ಬಂದಾಗ ಏನಾಗುತ್ತೆ, ಇದೆಲ್ಲವೂ ಕ್ರಿಯೇಟ್ ಆಗುತ್ತೆ. ಇಂಥದ್ದೊಂದು ವಾತಾವರಣಕ್ಕೆ ಅವರು ಮತ್ತು ದಶಾಭುಕ್ತಿ ಏನು ಹೇಳ್ತಾ ಇದೆಯೋ ನೋಡಿಲ್ಲ, ಒಂದು ಸಲ ದಶಾಭುಕ್ತಿ ವಿವರಣೆ ಮಾಡಬೇಕಾಗುತ್ತೆ, ನೋಡೋಣ, ಅದು ಇರಲಿ ಅಂತ. ಈಗ ತತ್ಕಾಲದಲ್ಲಿ ನಿಮಗೆ ಸೂರ್ಯನ ಏನು ಸಂಚಾರ ಇದೆ, ಇದು ಸ್ವಲ್ಪ ಧೈರ್ಯವನ್ನು ತಂದುಕೊಡುತ್ತೆ. ಈ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಪೂಜೆ ಪುನಸ್ಕಾರವು ಅದು ಮತ್ತಷ್ಟು ಧೃತಿಶಕ್ತಿಯನ್ನು ತಂದುಕೊಡುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಅವರು ನೋಡಿ, ಈಗ ತತ್ಕಾಲದಲ್ಲಿ ಅವ್ರಿಗೆ ಬೇಕಾಗಿರೋದು ನೋಡಿ, ಮಾನಸಿಕ ಖಿನ್ನತೆ ಆದರೆ ದುರ್ಗಾ ದೀಪ ನಮಸ್ಕಾರ ಮಾಡಿಸೋದು ತುಂಬ ಒಳ್ಳೆಯದು. ಅದು ದ್ವಿತೀಯದ ರಾಹುವಿನ ದೋಷವನ್ನು ನಿವಾರಣೆ ಮಾಡುತ್ತೆ. ಒಂದು ದುರ್ಗಾ ದೀಪ ನಮಸ್ಕಾರ ಮಾಡಿಸಿ, ಅದು ತುಂಬ ಹೆಚ್ಚಿನ ಮನಸ್ಸಿನ ಬಲವನ್ನು ಹೆಚ್ಚಿಸುತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ. ಮತ್ತು ಈ ಒಂದು ಧೃತಿಶಕ್ತಿ ಹೆಚ್ಚಬೇಕಿದ್ರೆ ಆಂಜನೇಯನ ಪ್ರಾರ್ಥನೆ ಬೇಕಾಗುತ್ತೆ. ಹೀಗಾಗಿ ಆಂಜನೇಯನ ಮೂಲ ಮಂತ್ರದಿಂದ ಒಂದು ಸಾಧ್ಯವಾದರೆ ಹವನ ಮಾಡಿಸಿ. ಇದು ಸ್ವಲ್ಪ ತೀವ್ರವಾಗಿರೋ ಕಾರಣಕ್ಕೆ ಇದು ಹೇಳ್ತಾ ಇದ್ದೀನಿ, ಅದು ಬಹಳ ವಿಶೇಷವಾದ ಫಲ ಕೊಡುತ್ತೆ. ಇವೆರಡನ್ನು ದುರ್ಗಾದೀಪ ನಮಸ್ಕಾರ ಮತ್ತು ಆಂಜನೇಯನ ಮಂತ್ರ, ಇದರಿಂದ ಒಂದು ಹವನ ಮಾಡಿಸಿ, ಸಾಧ್ಯವಾದರೆ ಮಾಡಿಸಿ. ಅವರಿಗೆ ಇಂಥ ಕಷ್ಟಗಳನ್ನು ದೈವ ನೋಡಿ, ಎಂತೂ ರಿಕ್ಷಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಮ್ಮಂತ ಒಂದು ಮಾತಿದೆ. ಹೀಗಾಗಿ ಇಂಥ ಪ್ರಾರ್ಥನೆಗಳು, ಇಂಥ ಪೂಜೆಗಳು ಹೊಸ ಮಾರ್ಗವನ್ನು ತಂದು ಕೊಟ್ಬಿಡ್ತವೆ. ಒಂದು ಸಲ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ಇನ್ನು 7 ರಾಶಿಗಳ ಮೇಲೆ ಸೂರ್ಯನ ಪ್ರಭಾವ ಯಾವ ರೀತಿ ಫಲ ಕೊಡುತ್ತೆ, ಏನು ಬಲ ಇದೆ ಅನ್ನೋದ್ರ ಬಗ್ಗೆ ತಿಳಿಸಿದ್ರಿ. ಉಳಿದ ರಾಶಿಯವ್ರಿಗೂ ಕೂಡ ನನಗೂ ಸೂರ್ಯನ ಬಲ ಇದ್ದಿದ್ರೆ ಒಂದು ಒಳ್ಳೆ ಫಲ ಇರ್ತಿತ್ತಲ್ಲ ಅನ್ನುವಂತಹ ನಿರೀಕ್ಷೆ ಇದ್ದೇ ಇರುತ್ತೆ. ನೀವು ಅದನ್ನು ಹೇಳಿದ್ರಿ, ಯಾರು ಆತಂಕ ಪಡಬೇಕಾಗಿಲ್ಲ ಅಂತ. ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ, ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಎಲ್ಲರೂ ಸೂರ್ಯ ಪ್ರಾರ್ಥನೆಯನ್ನು ಮಾಡಿ, ಒಳ್ಳೆಯದಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.